ನಾವು ನಮ್ ದುಡ್ಡಲ್ಲಿ ಹಾಕ್ಸ್ಕೊಂಡ್ರೆ ನಾವು ಕನ್ನಡಿಗರು ಅಂತ ಈ ತಿರುಪತಿ ಆಂಧ್ರಾಗ್ ಬಂದ್ರೆ ಈ ಪರಿಸ್ಥಿತಿ ನಮ್ ಬಾಳು. ನಾವು ಬೆಂಗಳೂರಿಂದ ತಿರುಪತಿಗೆ ಬಂದಿದ್ದೀವಿ. ಇಲ್ಲಿ ಕನ್ನಡಿಗ ಅಂತ ಒಂದು ಸ್ಟಿಕರ್ ಹಾಕ್ಸಿದ್ವಿ. ಮುಂಚೆ ಫೋಟೋ ಎಲ್ಲ ಅಲೋ ಮಾಡ್ತಿರ್ಲಿಲ್ಲ. ಸರಿ ಆಯ್ತು, ಈಗ ನಮ್ಮ ಭಾಷೆಲಿ ನಮ್ಮ ಗಾಡಿ ಮೇಲೆ ಅದನ್ನ ಬರ್ಸ್ಕೊಳಕ್ಕೂ ಹಕ್ಕಿಲ್ಲ ನೋಡಿ. ಈಗ ಎಕ್ಸಾಂಪಲ್ ಅವ್ರು ಬೆಂಗಳೂರಲ್ಲಿ ಆಂಧ್ರದವರು ರೆಡ್ಡಿ ಅಂತ ಹಾಕಂತಾರೆ ತೆಲುಗುಲಿ. ಈಗ ಅದನ್ನೇ ಕನ್ನಡದಲ್ಲಿ ಹಾಕೊಳ್ಳ್ರಿ. ನೀವು ತೆಲುಗಲ್ಲಿ ಯಾರ್ಯಾರು ಏನಾರ ಹಾಕ್ಸಿದ್ರೆ ಅದನ್ನ ರಿಮೂವ್ ಮಾಡಿಸ್ರಿ. ನಮಗೇನು ಅವರು ಅಂದರೆ ದ್ವೇಷ ಇಲ್ಲ, ಆದರೆ ಅವರು ನಮ್ಮನ್ನು ಈ ಥರ ದ್ವೇಷ ಮಾಡ್ತಿರೋದು ಸರಿ ಇಲ್ಲ ಅಷ್ಟೇ. ನಿಮ್ಮ ಮನಸ್ಸಿಗೇನ ತಿಳಿಸಿ ನಂದೇನಾರು ತಪ್ಪಿದೆ ತಿರುಪ್ತಿಲಿ ಆಗಿರೋದು. ಆಮೇಲೆ ಇನ್ನೊಂದು ಕನ್ನಡಿಗ ಅಂತ ಆಮೇಲೆ ಇನ್ನೊಂದು ಪೆದ್ದು ಕನ್ನಡಿಗ ಅಂತ ಹೇಳಿ ರಿಮೂವ್ ಮಾಡಿಸ್ಯಾರ. ಅದು ತುಂಬ ಬೇಜಾರಾಯಿತು. ವಿಡಿಯೋ ಮಾಡ್ಕೊಳಕ್ಕೆಲ್ಲ ಬಿಡಲಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಿಬಿಟ್ರು. ಫೋನ್ ತೆಗಿಯೋಕೆ ಹೋದ್ಬಿಡ್ಲಿ ಅಲ್ಲೇ ಏನ್ರಿ ಯಾಕ್ರಿ ಅಂತ ಅವ್ರ ಭಾಷೆಯಲ್ಲಿ ಇದು ಮಾಡಿದ್ರು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಪೆದ್ದು ಕನ್ನಡಿಗ ಅನ್ನೋದು ಅವ್ರು ಹೇಳಿದ್ದು ತುಂಬ ಬೇಜಾರಾಯಿತು. ಆಮೇಲೆ ಕನ್ನಡಿಗ ಅಂತ ಮುಂಚೆ ಒಂದು ಸ್ಟಿಕ್ಕರ್ ಇತ್ತು. ಸೊ ಅದನ್ನು ತೋರಿಸ್ತೀನಿ, ನಿಮಗೆ ಒಂದು ಫೋಟೋ ಹಾಕ್ತೀನಿ. ಇಲ್ಲಿ ನನ್ನವರೆಂದು ನಿನ್ನವರೆಂದು ಇಲ್ಲ ಮಮಕಾರ, ಇದು ಕಲಿಯ ಕಾಲ, ಸತ್ಯದ ಮೇಲೆ ಸುಳ್ಳಿನ ಅಧಿಕಾರ.